ಶ್ರೀ ಕೆಂಗೇರಮ್ಮನವರ 2026ನೇ ಇಸ್ವಿಯ ವನ್ನೋತ್ಸವವನ್ನು ತಾರೀಕು 7/4/2026 ಮಂಗಳವಾರ ಸಂಜೆ ಬೆಳಗ್ಗೆ ಅಭಿಷೇಕ, ಪಂಚಾಮೃತಾಭಿಷೇಕ, ಹೋಮ ಹವನ ಮತ್ತು ಶ್ರೀ ಕೆಂಗೇರಮ್ಮ ದೇವಿಗೆ ಪುಷ್ಪಾಲಂಕಾರ ಮತ್ತು ಇನ್ನೂ ಅನೇಕ ಅಲಂಕಾರಗಳನ್ನು ಮಾಡಿ ಸಂಜೆ 6 ಗಂಟೆಗೆ ಕನಕಪುರದ ಹಲಸಿನಮರದೊಡ್ಡಿ, ದೊಡ್ಡಬೀದಿ ಮತ್ತು ಕೋಣೆಹಳ್ಳಿ ಮುಖ್ಯ ರಸ್ತೆ, ಹೊಸಬೀದಿ, ಕೋಟೆ, ಕಿತ್ತೂರು ರಾಣಿ ಚೆನ್ನಮ್ಮ ರಸ್ತೆ ಇವನ್ನೆಲ್ಲ ಮುಗಿಸ್ಕೊಂಡು ಎಳವಾರವು ಸಂಜೆ ರಾತ್ರಿ 12 ಗಂಟೆಗೆ ಮುಕ್ತಾಯವಾಯಿತು. ಮತ್ತು ರಾತ್ರಿ 3 ಗಂಟೆಯಿಂದ ಹೂವಂಬಾಳೆ ಕಾರ್ಯ ಶುರುವಾಗಿ ಒಳಗೋಟಮ್ಮನ ದೇವಸ್ಥಾನದಿಂದ ಮಡ್ಲಕ್ಕಿ ಕೆಲಸ ಮುಗಿಸಿ ಅಲ್ಲಿಂದ ಮತ್ತೆ ಹೊಳೆಗೆ ಹೋಗಿ ಗಂಗಾ ಪೂಜೆ ಮಾಡಿ ಹೂವಂಬಾಳೆ ಮಾಡಿ ಅಲ್ಲಿಂದ ತಂಬಿಟ್ಟ ಆರತಿ ಜೊತೆ ಬೀಳಿಕೆರೆಯಿಂದ ಹೇಳಿದ್ರು ಆರತಿಗಳ ಜೊತೆ ಅಲ್ಲಿಂದ ವಿಜೃಂಭಣೆಯಾಗಿ ಮೆರವಣಿಗೆ ಇಲ್ಲಿ ತನಕ ಸಂಪೂರ್ಣವಾಗಿ ಬಂದು ಈಗ ಬೆಳಿಗ್ಗೆ 7 ಗಂಟೆ ಸಮಯದಲ್ಲಿ ಬಹಳ ಅದ್ದೂರಿಯಾದ ಕೊಂಡೋತ್ಸವವನ್ನು ಕನಕಪುರ ತಾಲೂಕಿನ ಹಲಸಿನಮರದೊಡ್ಡಿಯಲ್ಲಿ ಕೆಂಗೇರಮ್ಮನವರ ಕೊಂಡವು ಅದ್ದೂರಿಯಾಗಿ ಬಹಳ ಚೆನ್ನಾಗಿ ಇದಕ್ಕೆ ನಮ್ಮ ಕನಕಪುರ ಜನತೆ, ಅಕ್ಕಪಕ್ಕದ ಹಳ್ಳಿ ಜನತೆಗಳು, ಸಹಸ್ರಾರು ಭಕ್ತಾದಿಗಳು, ಸಾವಿರಾರು ಜನ ಕೊಂಡೋತ್ಸವಕ್ಕೆ ಭಾಗವಹಿಸಿ ಅವರವರ ಒಂದು ಪುಣ್ಯ ಪ್ರಾರ್ಥನೆಯನ್ನು ತಿಳಿಸಿಕೊಂಡಿದೆ. ನಮ್ಮ ಕನಕಪುರ ತಾಲೂಕಿನ ಏನು ಒಂದು ಕೋಟೆ ಮತ್ತು ಹಲಸಿನಮರದೊಡ್ಡಿ ಹೊರವಾಗಿ ನಮ್ಮ ತಾಯಿ ಕೆಂಗೇರಮ್ಮ ವರ್ಷ ಏನು ಫಸ್ಟ್ ಒಳಕೋಟಮ್ಮ ಕೊಂಡ, ಆಮೇಲೆ ಕೆಂಗೇರಮ್ಮನ ಕೊಂಡವನ್ನ ನಮ್ಮ ಗ್ರಾಮಸ್ಥರು ಮತ್ತೆ ಕೋಟೆ ಭಾಗದ ಮತ್ತೆ ಹಲಸಿನಮರದಿ ಭಾಗದವರು ಎಲ್ಲ ಒಗ್ಗಟ್ಟಿನಿಂದ ನಮ್ಮ ಊರುಗೌಡರ ಮುಖಾಂತರ ಏನು ಒಂದು ಕೆಂಗೇರಮ್ಮನ ಕೊಂಡವನ್ನು ವರ್ಷ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ. ಇವಾಗೂ ಕೂಡ ಅದೇ ತರ ಬಹಳ ಭಕ್ತಿ ಪೂರ್ವಕವಾಗಿ ನಮ್ಮ ಕೋಟೆ ಇರ್ಬೋದು, ಅದು ಮತ್ತೆ ಎಲ್ಲ ಹೆಣ್ಮಕ್ಳು ಇರ್ಬೋದು, ಮತ್ತೆ ಸಹೋದರ ಸಹೋದರಿ ಇರ್ಬೋದು, ಎಲ್ಲ ಒಗ್ಗಟ್ಟಾಗಿ ಬಂದು ತಾಯಿಯನ್ನ ಆಶೀರ್ವಾದವನ್ನು ಪಡೆದು ಇವತ್ತು ತಾಯಿ ಕೆಂಗೇರಮ್ಮ ಈ ತಾಲೂಕಿಗೆ ಒಳ್ಳೇದು ಮಾಡ್ತಾ ಇದ್ದಾಳೆ. ಹಾಗೆ ಈ ತಾಲೂಕಿನ ಎಲ್ಲ ರೈತರ ಬಾಂಧವರಿಗೂ ಮತ್ತೆ ಬೆಳೆ ಮಳೆ ಎಲ್ಲ ಹೆಚ್ಚಿಗೆ ತಾಯಿ ಕರುಣಿಸಿ ಅಂತ ಮುಂದೆ ಕೇಳ್ಕೊಳ್ತಾ ನಮ್ಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ನಮ್ಮ ಕೆಂಗೇರಮ್ಮನ ಊರುಗೌಡರ ಪರವಾಗಿ ನಾನು 2 ಮಾತಾಡಿ ಜೈ ಹಿಂದ್, ಜೈ ಕರ್ನಾಟಕ ಮಾತಾಡಿ. ಎಲ್ರಿಗೂ ನಮಸ್ಕಾರ. ಇವತ್ತು ದಿನ ನಮ್ಮ ಕೆಂಗೇರಮ್ಮ ಅಗ್ನಿಕೊಂಡೋತ್ಸವ ತುಂಬ ವಿಜೃಂಭಣೆ ನಡೆದಿದೆ. ನಿನ್ನೆ ಎಳವಾರ, ಇವತ್ತು ತಾಯಿ ಕೆಂಗೇರಮ್ಮನ ಅಗ್ನಿಕೊಂಡೋತ್ಸವ. ಈ ಅಗ್ನಿಕೊಂಡೋತ್ಸವ ತುಂಬಾ ವಿಜೃಂಭಣೆ ನಡೆದಿದೆ. ಇದಕ್ಕೆ ಕಾರಣಕರ್ತರಾದ ನಮ್ಮ ದೇವಸ್ಥಾನದ ಹಿರಿಯ ಸದಸ್ಯರುಗಳು ಹಾಗೂ ನಮ್ಮ ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ತುಂಬಾ ಭಕ್ತಿಪೂರ್ವಕವಾಗಿ ಈ ಒಂದು ಅಗ್ನಿಕೊಂಡೋತ್ಸವ ನಡೆಸಿದ್ದಾರೆ. ಅವ್ರಿಗೆ ನಮ್ಮ ಈ ದೇವಸ್ಥಾನದ ಎಲ್ಲ ವತಿಯಿಂದ ಅವ್ರಿಗೆ ತುಂಬ ಹೇಳ್ತೇವೆ. ಅದೇ ರೀತಿ ಶಾಂತಿಯುತವಾಗಿ ನಡೆದಂತ ಈಗ ಅಗ್ನಿಕೊಂಡೋತ್ಸವ ಈ ಕೆಂಗೇರಮ್ಮ ತಾಯಿ ನಮ್ಮ ಗ್ರಾಮಸ್ಥರಿಗೂ ಹಾಗೂ ನಮ್ಮ ತಾಲೂಕಿನ ಜನತೆಗೆ ಒಳ್ಳೆ ಮಳೆ ಬೆಳೆಯಾಗಿ ಸಮೃದ್ಧಿಯಾಗಿ ದಿನ ನಡೆಸ್ತೀವಿ ಅಂತ ಆ ದೇವರು ಕೇಳ್ಕೊಂಡು ಮುಗಿಸ್ತೇನೆ. ಎಲ್ಲ ಕನಕಪುರದ ನಮ್ಮ ಕೋಟೆ, ಪೇಟೆ ಮತ್ತು ಹಲಸಿನಮರದೊಡ್ಡಿ ಜನತೆಗೆ ನಾನು ಈ ಸಲ ಇದರಿಂದ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಕಾರಣ ಏನಂದ್ರೆ ಈ ಕೆಂಗೇರಮ್ಮ ಮತ್ತೆ ಒಳಕೋಟಮ್ಮ ಕೊಂಡ ಬಹಳ ಅದ್ದೂರಿಯಾಗಿ, ಸುಸೂತ್ರವಾಗಿ, ಶಾಂತ ರೀತಿಯಿಂದ ನಡೆದಿದೆ. ಆ ಒಂದು ವಿಚಾರವಾಗಿ ನಮ್ಮ ಜನತೆಗೆ ನಾನು ಅಭಿನಂದನೆ ಸಲ್ಲಿಸೋಕ್ಕೆ ಮೊದಲು ಇಷ್ಟಪಡ್ತೀನಿ. ಪ್ರತಿ ವರ್ಷದಂತೆ ಈ ಸಲನೂ ಫಸ್ಟು ಒಳಕೋಟಮ್ಮ ಕೊಂಡ ಆಯಿತು, ಈಗ ಕೆಂಗೇರಮ್ಮ ಕೊಂಡ ಆಗಿದೆ. ನಾಳೆ ತೇರಿದೆ, ನಾಳಿದ್ದು ಜಾತ್ರೆ ಸಿಡಿ ಇದೆ. ಎಲ್ಲ ಭಕ್ತಾದಿಗಳು ತಮ್ಮ ತಮ್ಮ ಮಕ್ಕಳನ್ನ ಕರ್ಕೊಂಡ್ಬಂದು ಸಿಡಿ ಆಡಿಸಿ ಆ ತಾಯಿಯ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ಸಾರ್ವಜನಿಕರಲ್ಲಿ ತಾನು ವಿನಂತಿಸ್ಕೊಳ್ತಾ ಇದ್ದೇನೆ. ಎಲ್ಲರಿಗೂ ಈ ಸಲ ಮಳೆ ಬೆಳೆ ಎಲ್ಲ ಆಗಿ ಚೆನ್ನಾಗಿ ಸಮೃದ್ಧಿಯಾಗಿ ಆರೋಗ್ಯವನ್ನು ತಾಯಿ ಕರುಣಿಸಲಿ ಅಂತೇಳಿ ಆ ತಾಯಿ ಕೆಂಗೇರಮ್ಮ ಮತ್ತು ಒಳಕೋಟಮ್ಮನಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ನನಗೆ 2 ಮಾತು ಅವಕಾಶ ಕೊಟ್ಟಂತ ಎಲ್ಲ ನಮ್ಮ ಹಿರಿಕರಿಗೂ ವಂದಿಸುತ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.
ಕನಕಪುರದಿಂದ. ಇದು ಕೆಂಕೇರಮ್ಮನ ಕೊಂಡ ನಾವು ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀವಿ. ನಾವು 3 ವರ್ಷದಿಂದ ತಂಬಿಟ್ಟು ಆರತಿ ಮಾಡ್ತಾ ಇದ್ದೀವಿ ಈ ಥರ ಗ್ರ್ಯಾಂಡ್ ಆಗಿ. ಚಿಕ್ಕ ವಯಸ್ಸಿಂದ ತಂಬಿಟ್ಟು ಆರತಿ ಮಾಡಿ ಆರತಿ ಪ್ರತಿ ವರ್ಷ ಕೊಂಡ ನೋಡೋದಕ್ಕೆ ಮಿಸ್ ಮಾಡ್ದೇ ಬ್ಯಾಂಗ್ಳೂರಲ್ಲಿರೋದು. ಬೆಳಗ್ಗೆನೆ ರೂಢಿ ಹಬ್ಬ ಇದು. ತಾಯಿಗೆ ಶಂಕರಮ್ಮ ಸ್ನೇಹಿ ಮಹಿಳಾ ಭಾಗದಿಂದ ತಾಯಿಗೆ ನಾವು ಪುಷ್ಪಾರ್ಚನೆ ಮಾಡ್ತಾ ಇದ್ದೀವಿ, ಆರತಿ ಮಾಡ್ತಾ ಇದ್ದೀವಿ. ಎಲ್ಲ ಥರ ಬನ್ನಿ ಐನೋದು ನಮ್ಗೊಂದು ತುಂಬಾ ಖುಷಿ ಆಗ್ತಾರೆ ಹಬ್ಬ ಇದು. ಹಬ್ಬ ಅಂದ್ರೆ ತುಂಬಾ ಖುಷಿಕರವಾದ ಹಬ್ಬ. ಮಾತಾಡೋ ಮುಂದೆ ಕ್ಯಾಮ್ರಾ ಇದ್ರೆ ಇನ್ನೂ ಏನು ಮಾತಾಡಿದ್ರೆ ಹಂಗೆ ಸೇರಿ ಇನ್ನೂ ಹಂಗೆ ಸೇರಿ ಮೂರೇಗ ಸೇರ್ತೀವಿ ಜಾಸ್ತಿ ವೀಕ್ಷಕರೇ, ಇಲ್ಲಿ ಏನು ಕೆಂಕೇರಮ್ಮನ ಅಗ್ನಿಕುಂಡೋತ್ಸವದ ನಂತರ ಹರಕೆ ಹೊತ್ತ ಒಂದು ಭಕ್ತಾದಿಗಳು ತಮ್ಮ ಕೈಲಾದ ಒಂದು ಪ್ರಸಾದವನ್ನು ವಿತರಣೆ ಮಾಡಲಿಕ್ಕೆ ಭಕ್ತಾದಿಗಳಿಗೆ ಗಾಡಿಯಲ್ಲಿ ನಿಲ್ಲಿಸಿದ್ದಾರೆ. ತಂಬಿಟ್ಟಿಂದ ಆರಿಸಿದಂಥ ಮಹಿಳೆಯರು ತಮ್ಮ ಮಕ್ಕಳನ್ನು ಈ ಒಂದು ತಾಯಿಯ ದರ್ಶನಕ್ಕಾಗಿ ಕರ್ಕೊಂಡಿದ್ದಾರೆ. ಮಹಿಳೆಯರು ದೇವರ ದರ್ಶನಕ್ಕೆ ಅನುಮತಿ ಇರುವುದಿಲ್ಲ. ಆದ ಕಾರಣ ಕೊಂಡೋತ್ಸವ ಮುಗಿದ ದೇವರ ದರ್ಶನಕ್ಕೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿ. ನನ್ನ ಹೆಸರು ಭಾಗ್ಯಲಕ್ಷ್ಮಿ ಅಂತ. ಇದೇ ಕನಕಪುರದ ಹೊಸಬೀದಿ ಮುತ್ತಯ್ಯ ಅವ್ರ ಸೊಸೆ. ನಾವು 5 ವರ್ಷದಿಂದ ಈ ತರ ಆರತಿ ಮಾಡ್ಕೊಂಡ್ ಬರ್ತಾ ಇದೀವಿ. ನಾವೇ ಸ್ವತಃ ನಮ್ಮ ಕೈಯಿಂದನೇ ಮಾಡ್ತಾ ಇರೋದು. ಇದು ತುಂಬಾ ಖುಷಿ ಆಗುತ್ತೆ ಮನ್ಸಿಗೆ. ಬೇರೆ ಅಮೌಂಟ್ ಕೊಟ್ಟು ಮಾಡಿಸೋದಕ್ಕಿಂತ ನಮ್ಮ ಕೈಯಿಂದ ಸ್ವತಃ ನಾವೇ ಮಾಡಿದ್ರೆ
ತುಂಬಾ ಖುಷಿ. ಮತ್ತೆ ಅಮ್ಮಂದು ಶಕ್ತಿ ಇದೆ. ಆ ಅಮ್ಮ ನಾವೇನೇ ಕೋರ್ಕೊಂಡ್ರು ಇಲ್ಲ ಅಂತ ಹೇಳೋದಿಲ್ಲ, ಎಲ್ಲ ಮಾಡ್ಕೊಟ್ಟಿದ್ದಾರೆ ಅವರು. ಅದರಿಂದ ಆ ನಂಬಿಕೆಯಿಂದನೇ ನಾನು ಪ್ರತಿ ವರ್ಷ ಮಾಡ್ತಾ ಬರ್ತಾ ಇದ್ದೀನಿ. ತುಂಬಾ ಖುಷಿ ಇದೆ. ದೇವಸ್ಥಾನದ ಮುಂದೆ ನಿಂತುಕೊಂಡ ಹೆಣ್ಣು ಮಕ್ಕಳು ಅಕ್ಕಪಕ್ಕ ನಿಂತುಕೊಳ್ಳಬೇಕಾದ ವ್ಯವಸ್ಥೆ ಕೊಂಡಂತಹ ಮುಂದೆ ಎರಡು ಪರಿಸ್ಥಿತಿಗಳ ಆದ ಕಾರಣ ಹೆಣ್ಣು ಮಕ್ಕಳು ವ್ಯವಸ್ಥೆ ಒಂದೊಂದು ಮಗುವಿನ ಆದ ಕಾರಣ ಹೆಣ್ಣು ಮಕ್ಕಳು ದೇವಸ್ಥಾನದ ಮುಂದೆ ನಿಂತುಕೊಳ್ಳದೆ ಅಕ್ಕಪಕ್ಕ ನಿಂತುಕೊಳ್ಳಬೇಕಾದ ತಮ್ಮ ವ್ಯವಸ್ಥೆ. ಏನು ಒಂದು ಕೆಂಕೆರಮ್ಮ ಕೊಂಡದ ಪರವಾಗಿ ವರ್ಷ ಮತ್ತೆ ಒಳಕೊಟ್ಟಮ್ಮ ಕೆಂಕೆರಮ್ಮ ವರ್ಷ ವಿಜೃಂಭಣೆಯಿಂದ ನಡೀತಾ ಇದೆ. ದಯವಿಟ್ಟು ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ತಾಯಿ ನಮ್ಮ ಕನಕಪುರ ತಾಲೂಕಿನ ಎಲ್ಲ ಜನತೆಗೂ ಒಳ್ಳೇದ್ ಮಾಡ್ಲಿ. ಮತ್ತೆ ಕನಕಪುರ ತಾಲೂಕಿಗೆ ಮಳೆ ಬೆಳೆ ನಮ್ಮ ರೈತರಿಗೆ ಒಳ್ಳೇದಾಗ್ಲಿ ಅಂತ ತಾಯಿ ಆಶೀರ್ವಾದ ಮಾಡ್ಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ನಮ್ಮ ತಾಯಂದಿರಿರ್ಬೋದು, ನಮ್ಮ ಅಣ್ಣ ತಮ್ಮಂದಿರ್ಬೋದು, ಕೆಂಕೆರಮ್ಮನಿಗೆ ಬಹಳ ಭಕ್ತಿ ಪೂರ್ವಕವಾಗಿ ಒಂದು ತೆಂಬಿಟ ಆರತಿ ಮುಖಾಂತರ ಎಲ್ಲರೂ ಬಂದು ತಾಯಿಗೆ ಅರ್ಪಿಸ್ತಾರೆ. ತಾಯಿ ಕೂಡ ನಮ್ಮ ತಾಲೂಕಿನ ಮತ್ತೆ ನಮ್ಮ ಟೌನಿನ ಮತ್ತೆ ಕೋಟೆ ಭಾಗ ಅಲಸಮರ್ತಿ ಭಾಗದ ಎಲ್ಲ ತಂದೆ ತಾಯಿಗೂ ಎಲ್ಲ ಮಕ್ಕಳಿಗೂ ತಾಯಿ ಒಳ್ಳೇದ್ ಮಾಡ್ತಾಳೆ ಅಂತ ತಮ್ಮ ಮುಂದೆ ಹೇಳ್ತಾ, ಮತ್ತೆ ಏನು ವರ್ಷ ಬಹಳ ಅಚ್ಚುಕಟ್ಟಾಗಿ ನಮ್ಮ ಊರ್ಗೌಡ್ರು ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಮಾಡಿ ನಮ್ಮ ಕೆಂಕೆರಮ್ಮನವರ ಆಶೀರ್ವಾದವನ್ನ ಪಡೆದು ಆ ತಾಯಿ ಈ ನಾಡಿನ ಈ ತಾಲೂಕಿನ ಎಲ್ಲರಿಗೂ ಆಶೀರ್ವಾದ ಮಾಡ್ಲಿ ಅಂತ ತಮ್ಮ ಮುಂದೆ ಕೇಳ್ಕೊಳ್ತಾ ನನ್ನ ಎರಡು ಮಾತಾಡೋಕೆ ಅವಕಾಶ ಕೊಟ್ಟು ನನ್ನ ಮಾತು ಒಂದಿಸ ಜೈ ಕರ್ನಾಟಕ ಮಾತೆ.